ಏನಪ್ಪ ಜಯರಾಮ, ಇಷ್ಟು ದಿನ ರಜಾ ಹಾಕೋದು? ಇಲ್ಲೊಂದು ಸ್ಟೇಷನ್ ಇದೆ, ಇಲ್ಲಿ ನಂಗೊಂದು ಕೆಲಸ ಇದೆ ಅನ್ನೋದನ್ನು ಮರೆತು ಹೆಂಡತಿ ಮಗನ ಜೊತೆ ಆರಾಮಾಗಿದೆಯಲ್ಲಪ್ಪ. ಅಲ್ಲ, ನಿಂಗೇನು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಮೇಲಧಿಕಾರಿಗೆ ಇನ್ಫಾರ್ಮ್ ಮಾಡಿದ್ರೆ ಕೆಲಸನ ಸರಿಗೆ ನಿಭಾಯಿಸ್ತಿಲ್ಲ ಅಂತ ಆಕ್ಷನ್ ತಗೊಂತಿದ್ರು ಗೊತ್ತಾ? ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ, ಜೊತೆಗೆ ಮಗನಿಗೆ ಆರೋಗ್ಯ ಕೈ ಕೊಟ್ಟಿತ್ತು. ಹಾಗಾಗಿ ಪದೇ ಪದೇ ರಜೆ ಹಾಕ್ಬೇಕಾಗಿ ಬಂತು ಸರ್. ಹಾಗಂತ ತಾವು ಅಂದ್ಕೊಂಡಿರೋ ಹಾಗೆ ಹೆಂಡತಿ ಮಕ್ಕಳ ಜೊತೆ ಎಲ್ಲೂ ಸುತ್ತಕ್ಕೆ ಹೋಗಿರಲಿಲ್ಲ ಸರ್ ನಾನು. ಇಷ್ಟು ದಿನ ಭಯ ಭಕ್ತಿಯಿಂದ ನಡ್ಕೊಂತಿದೆ, SI ಅನ್ನೋದನ್ನು ಮರೆತು ಇಷ್ಟು ಸರಾಗವಾಗಿ ಮಾತಾಡ್ತಿದ್ಯಾ? ಓಹೋಹೋ, ನಿನ್ನ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇದ್ದಾರೆ ಅಂತ ದಿಮಾಕ? ಹಾಗೆಲ್ಲ ಏನೂ ಇಲ್ಲ ಸರ್. ನಾನು ಒಬ್ಬನೇ ಇದ್ದಿದ್ರು ನನ್ನಿಂದ ಇದೇ ಉತ್ತರ ಬರ್ತಾ ಇತ್ತು. ಅಲ್ಲಯ್ಯ, ಇಷ್ಟು ದಿನ ನಿನ್ನ ಮಗನ ಕಾಲ್ ಕಸಗಿಂದ ಕಡೆ ಕಾಣ್ತಿದ್ದೆ, ಈ ಸರಿ ಏನು ಬಾಯಿ ತುಂಬ ಮಗ ಮಗ ಅಂತ ಅಂತಿದ್ಯಾ? ಓಹೋಹೋಹೋ, ಸರಿ ಬಿಡು, ಈಗ ಅರ್ಥ ಆಯ್ತು. ಅವನು ಮದುವೆ ಆಗಿರೋ ಹುಡುಗಿ ಮನೆಯಿಂದ ಆಸ್ತಿ ಲಪ್ಟಾಯಿಸೋ ಪ್ಲ್ಯಾನು. ಇವನು ಯಾವತ್ತಿದ್ರು ನನ್ನ ಮಗನೇ ಸರ್. ಏನೋ ಇವನು ಉದ್ಧಾರ ಆಗಲಿ ಅಂತ ಇವನ ಹತ್ರ ಕೋಪ ಮಾಡಿಕೊಂಡು ಮಾತು ಬಿಟ್ಟಿದ್ದೆ ಅಷ್ಟೇ. ಆದರೆ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಇವನ ಮೇಲೆ ಪ್ರೀತಿ ಕಾಳಜಿ ಇದ್ದೇ ಇದೆ ಸರ್. ನೀವು ಹೇಳೋ ಥರ ನನಗಾಗಲಿ ನನ್ನ ಮಗನಿಗಾಗಲಿ ಯಾವುದೇ ರೀತಿ ಕೆಟ್ಟ ಬುದ್ಧಿ ಇಲ್ಲ ಸರ್. ಗಂಜಿ ಕುಡ್ದಾರ್ದು ಸರಿ, ನಿಯತ್ತಾಗಿರ್ತೀವಿ, ಕುಡಿಸ್ನಲ್ಲಿದ್ದರೂ ನೆಮ್ಮದಿಯಾಗೇ ಇರ್ತೀವಿ ಸರ್. ಅಂಥದ್ರಲ್ಲಿ ನಮಗೆ ಯಾಕೆ ಬೇಕು ಸರ್ ಬೇರೆಯವ್ರ ಆಸ್ತಿ? ಸುಮ್ಮನೆ ನಮ್ಮ ಕುಟುಂಬದವ್ರ ಮೇಲೆ ಆರೋಪ ಹೊರಿಸ್ಬೇಡಿ. ನಿಮಗೂ ಗೊತ್ತು ಇದು ಸುಳ್ಳು ಕಂಪ್ಲೇಂಟು, ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ವಾವ್ ಜಯರಾಮ, ಸೂಪರ್. ನಿನ್ನ ಬಾಯಿಂದ ಇಂಥ ನುಡಿಮುತ್ತುಗಳನ್ನ ಕೇಳಿ ಎಷ್ಟೋ ದಿವಸ ಆಗಿತ್ತು, ಪಾವನವಾಯಿತು. ಜಯರಾಮ, ನಿಮಗೆ ಮಂಡಿ ನೋವಲ್ವಾ? ಇದೆ ಸರ್. ದಿ ಮೋಸ್ಟ್ ಎಲಿಜಿಬಲ್ ಕಾನ್ಸ್ಟೇಬಲ್ ಆಫ್ ಅವರ್ ಸ್ಟೇಷನ್. ಈಗ ನಿಂತ್ಕೊಂಡ್ರೆ ಹೆಂಗೆ? ಕೂತ್ಕೊಳ್ಳಪ್ಪ. ಜಯರಮಣ ಕೂತ್ಕೋ, ಸಾಹೇಬ್ರು ಹೇಳ್ತಿದಾರಲ್ಲ.